Good morning, students. Welcome to day 6. In today's class, we are going to discuss the further topics which are in the NCERT book. Okay. I hope you understood very well the previous classes regarding the biotechnology processes, all these things, principles. Okay. Normally, I am going to repeat here again because the chapter is based on totally practical things like procedures in the laboratory. Okay. Definitions ಅಂತ ನೋಡ್ಕೊಂಡಿವಿ, ಪ್ರಿನ್ಸಿಪಲ್ಸ್ ಕೂಡ ನೋಡ್ಕೊಂಡಿವಿ. ಪ್ರಿನ್ಸಿಪಲ್ ಒಳಗೆ ಏನು ಬರ್ತದೆ, ಜೆನೆಟಿಕ್ ಇಂಜಿನಿಯರಿಂಗ್ ಅದು ಬರ್ತದೆ. ಅದಾದ ನಂತರ ಸ್ಟೆರೈಲ್ ಕಂಡೀಷನ್ ಮೇಂಟೈನ್ ಮಾಡ್ಬೇಕಂತ ಬಂದಿತ್ತು, ದಟ್ ಈಸ್ ಬಯೋಪ್ರೊಸೆಸ್ ಇಂಜಿನಿಯರಿಂಗ್ ಆರ್ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಅಷ್ಟಾದ ನಂತರ ಟೂಲ್ಸ್ ಯೂಸ್ಡ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್, ಟೂಲ್ಸ್ ಒಳಗೆ ದಟ್ ಈಸ್ ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ಡೀಟೇಲ್ ನೋಡ್ಕೊಂಡಿವಿ ನಾವು, ಯಾವ ಥರ ನೇಮಿಂಗ್ ಮಾಡ್ತಾರೆ. ಆ್ಯಂಡ್ ಎನ್ಸೈಮ್ಸ್ ಏನು ಕೆಲಸ ಮಾಡ್ತಾರೆ, ದೇ ಕಟ್ ಅಟ್ ಎ ಸ್ಪೆಸಿಫಿಕ್ ಸೈಟ್ on the DNA strand. First they bind the DNA and they find their specific recognition site, palindromic sequence ಅಂತ ಹೇಳ್ತೀವಿ ಅದಕ್ಕೆ. ಫಾರ್ ಎಕ್ಸಾಂಪಲ್ ಈಕೋ R1 palindromic sequence ಏನೈತ್ರಿ, GAATTC. ಆ ಜಾಗದಾಗ ಅಷ್ಟೇ ಅದು ಹೋಗಿ ಬೈಂಡ್ ಆಗಿ ಕಟ್ ಮಾಡ್ತದೆ. It will cut between the G and A on both the strands, on the opposite strands. It will break the phosphodiester bond and it will produce sticky ends like that. Okay. ಅಥವಾ ಕೊಹೆಸಿವ್ ಎಂಡ್ಸ್ನು ಅಂತಾರೆ ಸ್ಟಿಕ್ಕಿ ಎಂಡ್ಸಿಗೆ. ಅಷ್ಟಾದ ನಂತರ ಪ್ರೊಸೆಸಸ್ ಅಂತೂ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋನಾಗ ಹೇಳಿದ್ವಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ಲಾಸ್. ಏನಂತಂದ್ರೆ ಟೋಟಲ್ ಈ ಚಾಪ್ಟರ್ ಬಯೋಟೆಕ್ನಾಲಜಿ ಎದ್ರ ಸಲುವಾಗಿ ಐತಿ ಅಂತ ಹೇಳಿ ನಿಮ್ಗೆ. ಪ್ರೊಸೆಸ್ ಏನದ ರೀ, ವಿ ವಾಂಟ್ ಡಿಸೈರ್ಡ್ DNA, ಐಸೋಲೇಷನ್ ಆಫ್ DNA. ಅದು ಇವತ್ತು ರಿಪೀಟ್ ಆಗ್ತದೆ ಬಿಕಾಸ್ NCERT ಪ್ರಕಾರ ನೋಡಿದ್ರೆ ಅದು ಈ ಚಾಪ್ಟರ್ದ ಈ ವಿಡಿಯೋನ ಬರ್ಬೇಕ್ರಿ, ಅದು ಇವತ್ತ ಆ್ಯಕ್ಚುಲಿ ಇನ್ ಸೀರಿಯಲ್. ಬಟ್ ನಿಮಗೆ ಈ ಚಾಪ್ಟರ್ ಕಷ್ಟ ಆಗಬಾರ್ದು ಅಂತ ಅಂದ್ಕೊಂಡು ನಾನು ಫಸ್ಟ್ ಇನಿಷಿಯಲ್ ಇಂಟ್ರೊಡಕ್ಷನ್ ಕ್ಲಾಸ್ದಾಗೆ ಅದು ಹೇಳ್ಬಿಟ್ಟಿದ್ದೀನಿ ನಿಮ್ಗೆ, ಈ ಚಾಪ್ಟರ್ ಒಳಗೆ ಟೋಟಲಿ ಏನು ಪ್ರೊಸೆಸ್ ಬರ್ತಾವಂತ. ಸೊ ದಟ್ ಅಗೇನ್ ವಿ ವಿಲ್ ರಿಪೀಟ್ ಇನ್ ಶಾರ್ಟ್ ಟುಡೇ. ಯಾವುದಂತಂದ್ರೆ ಪ್ರೊಸೆಸಸ್ ಇನ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಲೈಕ್ ಐಸೋಲೇಷನ್ ಆಫ್ DNA, ಫ್ರಾಗ್ಮೆಂಟೇಷನ್ ಆಫ್ DNA, ಸೆಪರೇಷನ್ ಅಂಡ್ ಐಸೋಲೇಷನ್ ಆಫ್ ಡಿಸೈರ್ಡ್ ಜೀನ್, and then cloning into vector, then transfer into the host, like that. So this is all about all these things. In the yesterday's class we learned very important thing, that is about the diagram of PBR 322, which is a 5 marks theory question, that is board exam question. Okay, now ಅದರಲ್ಲಿಂದ ಬಹಳಷ್ಟು ಕ್ವಶನ್ಸ್ ಏನಾಗ್ಬೋದ್ರಿ, ಈವನ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ನಮಗೆ ಬರ್ಬೋದು. ವಾಟ್ ಆರ್ the selectable markers found in PBR 322? ಯಾವ್ಯಾವ ಅದಾವ್ರಿ, ampicillin resistance gene and tetracycline resistance genes. Okay, ampicillin resistance gene ಜಾಗದಾಗ ಎರಡು enzymes recognition site ಐತಿ, that is PST1, PVU, that is one. And in tetracycline resistance gene ಜಾಗದಾಗ ಎರಡು recognition site ಅದಾವ್ರಿ, ಯಾವ್ರಿ, that is BAMH1 and SAL1, like that. And ಮೇಲ್ಗಡೆ ಡಯಾಗ್ರಾಮ್ ಒಳಗ ಈ ಪ್ಲೇಸ್ ದಾಗ ಬರೋದು ಟಾಪ್ ದಾಗ ಮಲ್ಟಿ ಕ್ಲೋನಿಂಗ್ ಸೈಟ್ ಯಾವ್ರಿ, ಇಕೋ R1, CLAB1, HIND3, like that. Okay, so ಈ ಡಯಾಗ್ರಾಮ್ ಅನ್ನು ಸರಿಯಾಗಿ ನೆನಪಿಡ್ರಿ. why the name is given as PBR 322. ಇಂಪಾರ್ಟೆಂಟ್ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಏನು, ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂದ್ರೆ ಏನು, ಟ್ರಾನ್ಸ್ಫಾರ್ಮೆಂಟ್ಸ್ ವಿತ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್, ಟ್ರಾನ್ಸ್ಫಾರ್ಮೆಂಟ್ ವಿತ್ ನಾನ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್. ಇದು ಕೂಡ ಸರಿಯಾಗಿ ನೆನಪಿಡ್ರಿ. ನಿನ್ನೆ ಹೇಳಿದ್ರಿ, ಓಕೆ, ಕಲ್ಚರ್ ಪ್ಲೇಟ್ ಏನಿರ್ತದ, ದಟ್ ಇಸ್ ಪ್ಲೇಟ್ ಮ್ಯಾಗ ಗ್ರೋ ಮಾಡ್ತಾರೆ, ಆಂಪಿಸಿಲಿನ್ ಮೀಡಿಯಂ ಮ್ಯಾಗ, ಟೆಟ್ರಾಸೈಕ್ಲಿನ್ ಮೀಡಿಯಂ ಮ್ಯಾಗ, ಯಾವ ಮೀಡಿಯಾ ಒಳಗೆ ಯಾವ್ದು ಗ್ರೋ ಆಗ್ತದ ಆ ಬೇಸಿಸ್ ಮ್ಯಾಗ ನಾವು ರಿಕಾಂಬಿನೆಂಟ್ ನಾನ್ ರಿಕಾಂಬಿನೆಂಟ್ ಯಾವುದೈತಿ ನಾವು ಗುರುತಿಸಬಹುದು. ಇದು ಎಲ್ಲ ಮೆಥಡ್ ನಿನ್ನೆ ನೋಡಿ ನಾವು. ಓಕೆ, ನಾವು ಟುಡೇಸ್ ಮೆಥಡ್ ಹಿಯರ್, vectors are what? It is a molecule which delivers or carries our passenger DNA. Vector is a vehicle which carry the DNA. Now here our DNA is a passenger. ಯಾವ DNA ರೀ, desired DNA. desired DNA ಅನ್ಬೋದು, ಅಥವಾ ಜೀನ್ ಆಫ್ ಇಂಟ್ರೆಸ್ಟ್ ಅನ್ಬೋದು, ಫಾರಿನ್ DNA ಅನ್ಬೋದು, ಏಲಿಯನ್ DNA ಅನ್ಬೋದು. ಈ DNA ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಯಾವ ಮಾಲಿಕ್ಯೂಲ್ ಯೂಸ್ ಮಾಡ್ತಾ ಇದೀವಿ, ಆ ಮಾಲಿಕ್ಯೂಲ್ ಏನಂತ ಹೇಳ್ತೀವಿ ನಾವು, ವೆಕ್ಟರ್. ವೆಕ್ಟರ್ಸ್ ವಿ ಯೂಸ್ಡ್ ಇನ್ ದ ಯೆಸ್ಟರ್ಡೇಸ್ ಕ್ಲಾಸ್, ದಟ್ ಈಸ್ ಪ್ಲಾಸ್ಮಿಡ್. ಪ್ಲಾಸ್ಮಿಡ್ ಡೆಫಿನೇಷನ್ ನಿಮ್ಗೆ ಗೊತ್ತಾಯ್ತು, ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ ಸೆಲ್ಫ್ ರಿಪ್ಲಿಕೇಟಿಂಗ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ದಟ್ ಇಸ್ ಆಲ್ಸೋ DNA ಓನ್ಲಿ ಫೌಂಡ್ ಇನ್ ದ ಬ್ಯಾಕ್ಟೀರಿಯಾ, ಬಟ್ ಇಟ್ ಈಸ್ ಎಕ್ಸ್ಟ್ರಾ ಕ್ರೋಮೋಸೋಮಲ್. ಮೇನ್ DNA ಇಲ್ಲ, ಅದು ಜಿನೋಮಿಕ್ DNA ಇಲ್ಲ, ಇದು separate DNA ಐತಿ. ಇಟ್ ಕ್ಯಾನ್ ರಿಪ್ಲಿಕೇಟ್ ಇಟ್ ಸೆಲ್ಫ್ ಅಂಡ್ ಪ್ರೊಡ್ಯೂಸ್ ಮೆನಿ ಕಾಪೀಸ್, ದಟ್ ವಿ ಕಾಲ್ ಕ್ಲೋನಿಂಗ್. ಕೆಲವೊಂದು ಬ್ಯಾಕ್ಟೀರಿಯಾ ಒಳಗೆ 1 to 2 ಕಾಪಿ ನಂಬರ್ ಅದಾವ, ಕೆಲವೊಂದು ಬ್ಯಾಕ್ಟೀರಿಯಾ 50 to 100 ಅದಾವ, ಕೆಲವೊಂದ್ರೊಳಗೆ ಮೋರ್ ದೆನ್ ದಟ್ ಇಟ್ ಈಸ್ ದೇರ್. ಬ್ಯಾಕ್ಟೀರಿಯೋಫೇಜ್ is again having high copy number. ಸೊ ಹಂಗಾಗಿ ವೆಕ್ಟರ್ಸ್ ಒಳಗ ಪ್ಲಾಸ್ಮಿಡ್ ಒಂದು ಬರ್ತದ,
and apart from that again few vectors are there, we will discuss that one. Examples of vectors are types of vectors. ನಿನ್ನೆ ಅಂತ ನೋಡಿದ್ದೇವ್ರಿ PBR 322, important for your exam, that is theory exam as well as entrance. And apart from this, here it is PUC 18. Now what is this? Is the full form name, that is plasmid of University of California. 18 is the isolated order. Plasmid of University of California. California ಯೂನಿವರ್ಸಿಟಿ ಒಳಗೆ ಏನೈತ್ರಿ, ಆ ಯೂನಿವರ್ಸಿಟಿ ಲ್ಯಾಬೋರೇಟರಿ ಒಳಗ ಈ ಪ್ಲಾಸ್ಮಿಡ್ ಅನ್ನ ಡಿಸ್ಕವರ್ ಅಥವಾ ಐಸೋಲೇಟ್ ಮಾಡಿದೆ. 18 is the isolated order. Like here isolated order is 322. Then here second phasmid. Remember, these are modified plasmids. Natural plasmids yav irangilla mostly. Okay, bacteriophage is a natural one. Okay, but adar bittidre ivella modified adavri naಮಗೆ ಬೇಕಾಗಿರೋ ತರ. Okay, as convenient to us, these scientists were, that is modified these plasmids. Illi phasmid idri, spelling change ಇದೆ, phasmid, that is more than one plasmid. The plasmids or the vectors which are made up of more than one plasmid. More than one plasmid is called phasmid. Then coming to cosmid. Yes, artificial or synthetic plasmid. Artificial or synthetic plasmids are called cosmid. Then here it is third, and this will be fourth one, that is bacteriophage. You know what are bacteriophage from the first year only? Viruses infecting bacteria, and they have high copy number, you know, yesterday already told. Viruses infecting bacteria. And then fifth, here human genome project ಒಳಗ ಎರಡು ಬಂದವ್ರಿ, YAC BAC ಅಂತ, that is BAC, bacterial. ಇದು ಫುಲ್ ಫಾರ್ಮ್ ನೀವು ಕೇಳ್ತಾರೆ ಅಂತ ಹೇಳಿ ಆ ಚಾಪ್ಟರ್ ಒಳಗ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಒಳಗ ಇದು ಬಂದಿದೆ. ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ chromosome. Then YAC, yeast artificial chromosome. Yeast artificial chromosome. So what are these? 2 marks ಕೂಡ ಕೇಳಬಹುದು. Types of vectors ಅಂತ. Types of vectors. ಏನೇನದವ್ರಿ? ಪ್ಲಾಸ್ಮಿಡ್ ಅಂತ ನಿಮಗೆ ಗೊತ್ತೈತಿ. ಪ್ಲಾಸ್ಮಿಡ್ is a double stranded extracircular self replicating circular molecule. You know it one. Found in bacteria. Okay, all plasmids found in bacteria. Apart from that, what we have? Plasmid of Bolivarite Rodriguez, PBR 322, PUC 18, and these are used as vectors. Apart from plasmids, again, what are the new terms, okay, or molecules which can be used as vectors? ಏನಂದ್ರೆ phasmid ಅಂದ್ರೆ ಏನು ಇದು ನೆನಪಿಡ್ರಿ, ನಿಮಗೆ at least ಇದು ನೆನಪಿಡಬೇಕಾಗ್ತದೆ. This side types of vector ಅಂತಂದ್ರೆ definition is different thing again. Okay, now board exam ದ definition ಬರಂಗಿಲ್ಲ, but types of vector ಬರ್ಬೋದು. That is plasmid, phasmid, cosmid, bacteriophage, BAC, YAC. It is YAC like that. So these are what types of vectors. Now after this we will move to the next topic given in NCERT, that is competent host. Competent host, nothing but what? Host ಒಳಗ ನಮ್ದು ಏನೈತ್ರಿ, ರಿಕಾಂಬಿನೆಂಟ್ DNA ಯಾವ ತರ ನಾವು ಇಂಟ್ರೊಡ್ಯೂಸ್ ಮಾಡಿಸಬಹುದು.
ನಾವು ನಿನ್ನೆ ಏನು ಓದ್ಕೊಂಡಿವಿ, ಅವರ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಹ್ಯಾವ್ ಟು ಇಂಟ್ರೊಡ್ಯೂಸ್ ಇನ್ ಟು ಹೋಸ್ಟ್ ಅಂತ. ಅದು ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು ಓರಲಿ ಅಷ್ಟೇ ಡಿಸ್ಕಸ್ ಮಾಡೀವಿ. ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು, ಅಗೇನ್ ಇಟ್ ಇಸ್ ಗಿವನ್ ಇಟ್ ಸೆಪರೇಟ್ ಹೆಡಿಂಗ್ ಇನ್ ದ ಬುಕ್. ಅದು ನೋಡೋಣ. ಏನು ಟೆಕ್ನಿಕ್ಸ್ ಅದಾವ್ರಿ, ಪ್ಲಾಂಟ್ ಸೆಲ್ ಒಳಗೆ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು, ಆನಿಮಲ್ ಸೆಲ್ ಒಳಗೆ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು, ಬ್ಯಾಕ್ಟೀರಿಯಾ ಒಳಗೆ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು, ಲೈಕ್ ದಟ್. ಓಕೆ, ಸೊ ಟ್ರಾನ್ಸ್ಫಾರ್ಮೇಷನ್ ಆಫ್ rDNA into host or transformation of host into rDNA, like okay, the heading is given in book, adu nodko. Now competent host andre enri, here to make the host competent host meaning artha illi. Okay, to make the host, a host ಏನು ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು, ಪ್ಲಾಂಟ್ ಇರಬಹುದು, ನಮಗೆ ಜೀನ್ ಆಫ್ ಇಂಟ್ರೆಸ್ಟ್ ಒಂದು ಬ್ಯಾಕ್ಟೀರಿಯಿಂದ ಇನ್ನೊಂದು ಬ್ಯಾಕ್ಟೀರಿಯಾದಾಗ ಹಾಕೋ ಥರ ಇಂಟೆನ್ಷನ್ ಇರಬಹುದು, ಏನಿರಬಹುದು, ಅಥವಾ ಜೀನ್ ಆಫ್ ಇಂಟ್ರೆಸ್ಟ್ obtained from human body, ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಜೀನ್ ಬೀಟಾ ಸೆಲ್ ಆಫ್ ಪ್ಯಾಂಕ್ರಿಯಾಸ್ ಅಂತ ಹೇಳಿ ನಿಮಗೆ ಅಲ್ಲಿಂದ ತೆಕ್ಕೊಂಡು ಬ್ಯಾಕ್ಟೀರಿಯಾ ಒಳಗೆ ಹಾಕ್ತಾ ಇರೋದು. ಇಲ್ಲಿ ಹ್ಯೂಮನ್ ಬಾಡಿ ಏನಾಗ್ತದೆ ಇವಾಗ ಸೋರ್ಸ್ ಆಗ್ತದ, ಅಂಡ್ ಅದರಲ್ಲಿ ಏನು ಜೀನ್ ತೆಗಿತೀವಿ ದಟ್ ಈಸ್ ಜೀನ್ ಆಫ್ ಇಂಟ್ರೆಸ್ಟ್, ಏಲಿಯನ್ DNA ಅದಕ್ಕೆ ಹೇಳ್ಬೋದು, ಅಥವಾ ಏಲಿಯನ್ ಜೀನ್. ಇದು ಯಾವಾಗ ಹಾಕ್ತೀವಿ, ಬ್ಯಾಕ್ಟೀರಿಯಾದಾಗ. ನಾವು ಹಿಯರ್ ಬ್ಯಾಕ್ಟೀರಿಯಾ ಬಿಕಮ್ಸ್ ಹೋಸ್ಟ್. ಫಸ್ಟ್ ಕ್ಲಾಸ್ದಾಗ ಹೇಳಿ ನೀವು. ಓಕೆ, ಸೊ ಆ ಬ್ಯಾಕ್ಟೀರಿಯಾ ನಾರ್ಮಲಿ ಆ DNA ನ ರಿಸೀವ್ ಮಾಡ್ಕೋಬೇಕು, ಆ ಥರ ಅದಕ್ಕೆ ನಾವು ಕ್ರಿಯೇಟ್ ಮಾಡ್ತೀವಿ, ಆ ಕಂಡೀಷನ್, ಆ ಸಿಚುವೇಶನ್, ಅದನ್ನ ಹೇಳ್ತಾರೆ ಕಾಂಪಿಟೆಂಟ್ ಹೋಸ್ಟ್. ಸೊ ಟು ಮೇಕ್ ದ ಹೋಸ್ಟ್ ಟು ಟೇಕ್ ಅಪ್ ದ DNA or to receive the DNA, to take up the gene of interest. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಪ್ಲಾಸ್ಮಿಡ್ ಐತಿ ನಮ್ದು, ಈ ಪ್ಲಾಸ್ಮಿಡ್ ಒಳಗ ನಮ್ ಜೀನ್ ಆಫ್ ಇಂಟ್ರೆಸ್ಟ್ ಹಾಕಿವಿ ಅಂತ ತಿಳ್ಕೊರಿ. like this. Now gene of interest sticky end ಈ ತರ ಇರ್ತವೆ, and then like this. Now what is here our gene of interest? This one. Now this type of plasmid is called rDNA or R plasmid. R plasmid. Now this is nothing but R plasmid. ಇದು ಯಾವಾಗ ಬ್ಯಾಕ್ಟೀರಿಯಾ ಒಳಗೆ ಹೋಗ್ತುರಿ, ಆ ಬ್ಯಾಕ್ಟೀರಿಯಾ ಯಾವ ತರ ಹೇಳ್ತೀವಿ ನಾವು, ಟ್ರಾನ್ಸ್ಫಾರ್ಮೆಂಟ್. Here what is transformant? Bacteria. Bacteria with which type of plasmid? Recombinant plasmid. Bacteria with what is our organ, host organ here? Bacteria. And commonly ಏನು ಹೇಳ್ತೀವಿ, transformant with R plasmid. ನಿನ್ನೆ ಹೇಳಿದ್ವಿ with ನಾನ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಇರಬಹುದು, ವಿತ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಇರಬಹುದು. ಕೆಲವೊಂದ್ರೊಳಗ ಪ್ಲಾಸ್ಮಿಡೇ ಹೋಗಂಗಿಲ್ಲ. ಓಕೆ, ಮೂರು ಚಾನ್ಸಸ್ ಅಂತ ಹೇಳಿದ್ರಿ ನಿಮಗೆ. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಕ್ಟೀರಿಯಾ ಇದ್ರೊಳಗ ಪ್ಲಾಸ್ಮಿಡೇ ಹೋಗಿಲ್ಲ ಅಂತ ತಿಳ್ಕೊಳ್ಳಿ. ಸಚ್ ಬ್ಯಾಕ್ಟೀರಿಯಾ ಕಾಲ್ಡ್ ಆಸ್ ನಾನ್ ಟ್ರಾನ್ಸ್ಫಾರ್ಮೆಂಟ್, ಅದ್ರೊಳಗೆ ಏನು ಚೇಂಜ್ ಆಗಿಲ್ಲ. ಸೆಕೆಂಡ್ ಚಾನ್ಸ್ ಏನಿರ್ಬೋದು, ಅದ್ರೊಳಗ ಪ್ಲಾಸ್ಮಿಡ್ ಹೋಗ್ಬಹುದು, ಬಟ್ ಎಂತ ಪ್ಲಾಸ್ಮಿಡ್ ಹೋಗ್ಬೋದ್ರಿ, ಅದ್ರೊಳಗೆ ಇದು ಲೈಗೇಷನ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಮೀನ್ಸ್ ಜೀನ್ ಆಫ್ ಇಂಟ್ರೆಸ್ಟ್ ಆಡ್ ಆಗಿಲ್ಲ, ನಾರ್ಮಲ್ ಪ್ಲಾಸ್ಮಿಡ್ ಹೋಗ್ಯಾರ. ಬ್ಯಾಕ್ಟೀರಿಯಾ ವಿತ್ ಪ್ಲಾಸ್ಮಿಡ್ ಬಟ್ ನಾಟ್ ಜೀನ್ ಆಫ್ ಇಂಟ್ರೆಸ್ಟ್, ಆ ಪ್ಲಾಸ್ಮಿಡ್ ಒಳಗೆ ಜೀನ್ ಆಫ್ ಇಂಟ್ರೆಸ್ಟ್ ಹೋಗಿಲ್ಲ. ದೆನ್ ಥರ್ಡ್ ಚಾನ್ಸ್, ಬ್ಯಾಕ್ಟೀರಿಯಾ ವಿತ್ ಪ್ಲಾಸ್ಮಿಡ್ ಹ್ಯಾವಿಂಗ್ ಜೀನ್ ಆಫ್ ಇಂಟ್ರೆಸ್ಟ್, ದಟ್ ಈಸ್ ಕಾಲ್ಡ್ ಬ್ಯಾಕ್ಟೀರಿಯಾ ವಿತ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಆರ್ ಟ್ರಾನ್ಸ್ಫಾರ್ಮೆಂಟ್. ಇದು ಮೂರು ಚಾನ್ಸಸ್ ಇರ್ತಾವ ನಿಮ್ಗೆ ಹೇಳಿ ನಿಮಗೆ. ಸೊ ಇದೇನು ಬ್ಯಾಕ್ಟೀರಿಯಾ ಒಳಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ, ದಟ್ ಮೆಥಡ್ ಈಸ್ ನಥಿಂಗ್ ಬಟ್ ಕಾಂಪಿಟೆಂಟ್ ಹೋಸ್ಟ್. ಬ್ಯಾಕ್ಟೀರಿಯಾ ಒಳಗೆ ಆಗ್ಬೋದು, ಈಗ ಪ್ಲಾಂಟ್ ಒಳಗೆ ಆಗ್ಬೋದು, ಸೆಲ್ ಒಳಗೆ ಆಗ್ಬೋದು, ಬೇರೆ ಬೇರೆ ಆರ್ಗನಿಸಮ್ಗೆ ಬೇರೆ ಬೇರೆ ಮೆಥಡ್ ಅದಾವ್ರಿ. ನೋಡೋಣ. ಟು ಮೇಕ್ ದ ಹೋಸ್ಟ್ ಟು ಟೇಕ್ ಅಪ್ ದ ಜೀನ್ ಆಫ್ ಇಂಟ್ರೆಸ್ಟ್. ಓಕೆ, so that
transformed. Get transformed. Other phenotype change agade. It is called transformation. So here types are there. Okay. Technique to make competent host. ಏನು ಟೆಕ್ನಿಕ್ ಅದಾವ್ರಿ ನೋಡು ಯಾವ ತರ ಮಾಡೋದು. ಫಸ್ಟ್ ಟೆಕ್ನಿಕ್ chemical treatment or heat shock treatment. Chemical or book ಒಳಗೆ ಕೊಟ್ಟಿದೈತಿ ನೋಡ್ಕೋರಿ, heat shock treatment like this. Okay, now in this method what is performed, what is the technique? Remember here, I will write here, bacterial cell treated with a divalent chemical, divalent cation, chemical nothing but that is divalent, it is a chemical only, divalent cation nothing but calcium, I will write in bracket calcium, Ca++, divalent cation which makes the bacterial or which increases efficiency of entry of DNA into the cell wall of bacteria. Chances of entry of recombinant DNA increases due to this one into the bacteria. A host ಒಳಗೆ entry ಆಗೋ chances ಜಾಸ್ತಿ ಆಗ್ತವೆ. ಯಾವ ತರ bacterial cell treated with a divalent cation nothing but calcium ions which makes this treatment ಆಗಿನ ನಂತರ ಏನಾಗ್ತದ, which makes pores in the bacterial cell wall. You know bacteria have cell wall like that. Cell wall ಅಂತೂ ಟಫ್ ಇರ್ತದ. Okay, ಇದು ಎಲ್ಲ ಯಾಕ್ರಿ one point again ಹೇಳಬೇಕಿತ್ತು. DNA is a hydrophilic. Okay, I will write it. DNA is a hydrophilic, means water loving, water attracting. But remember the membranes, cell membrane or plasma membrane, they made up of lipids, they are hydrophobic. And hydrophobic ಏನಾಗ್ತದೆ ಇಲ್ಲಿ, when it is hydrophilic it is not easily attracted towards the lipid. So ಏನಾಗ್ತದೆ, because lipid hates water, repels water, and even water loving things, that is DNA. So ಇಲ್ಲಿ ಏನಾಗ್ತದೆ, DNA is hydrophilic ಇದ್ದಿದ್ದ ಸಲುವಾಗ DNA ಎಂಟ್ರಿ ಆಗೋದು ಕಷ್ಟ ಆಗ್ತದೆ. ಎದರೊಳಗ್ರಿ, ಬ್ಯಾಕ್ಟೀರಿಯಾ ಸೆಲ್ ಒಳಗ. ಸೊ ಆ ಎಂಟ್ರಿ ಈಸಿ ಮಾಡಿಸ್ಲಿಕ್ಕೆ ನಾವೇನ್ ಮಾಡ್ತಾ ಇದೀವಿ, since DNA is hydrophilic it is difficult to get enter into host. So what we are doing to the host is our bacteria, we are treating with the, that is divalent cation, and due to which pores are forming in the bacterial cell wall, and ಈ pores ಒಳಗ ಈ ನಮ್ದು recombinant DNA enter ಆಗುತ್ತೆ, because it gets the area, enter ಆಗ್ಲಿಕ್ಕೆ ಒಂದು ಹೋಲ್ ಸಿಗ್ತದೆ, pore ಸಿಗ್ತದೆ. ಹಾಗಾಗಿ gene of interest, that is nothing but our DNA enters into bacteria. Okay, now ಇಷ್ಟ ಆದ ನಂತರ ಬುಕ್ ಒಳಗೆ then ಅಂತ ಕೊಟ್ಟಾರ, that is now the host and ಏನಾಗ್ತದೆ ಇಲ್ಲಿ, bacterial cell now become competent, means to take up the DNA, it is ready to take up the DNA. ಇದು ಮಾಡಿಸಿ. So that is the technique. ಇದರ ಎರಡು ಟೆಕ್ನಿಕ್ ಅದಾವ. Now the host and DNA, which DNA is our gene of interest. Gene of interest are incubated ಅಂದ್ರೆ ಏನ್ರಿ, provided with, okay, or placed down, incubated on ice
incubated on ice. Okay, remember this method is called heat shock method also. Nodoni yakri incubated on ice and heated and followed by heating treatment and heated at 42 degrees Celsius. Very important step. ಇದು ಶಾರ್ಟ್ ಮಾಡಿ ಕೂಡ ಹೇಳ್ತೀನಿ ನಿಮಗೆ. ಏನಾಗ್ತಾ ಇದೀರಿ, ಓನ್ಲಿ ಬ್ಯಾಕ್ಟೀರಿಯಾ ನಾವು ಏನು ಮಾಡ್ತಾ ಇದೀವಿ, ಡೈವ್ಯಾಲೆಂಟ್ ಕ್ಯಾಟಯಾನ್ ಲಿಂದ ಕೆಮಿಕಲ್ ಲಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಅದ್ರ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಏನಾಯ್ತು, ಸೆಲ್ ವಾಲ್ ಒಳಗ ಪೋರ್ಸ್ ತಯಾರಾದು. ಅದಾದ ನಂತರ ಇದೆಲ್ಲ ಆಗೋದು ಟೆಸ್ಟ್ ಟ್ಯೂಬ್ ಒಳಗೆ, ಲ್ಯಾಬ್ ಒಳಗೆ. Now in the test tube, gene of interest and bacteria both are in the, that is close to each other, and our time in ಏನು ಮಾಡ್ತಾ ಇದ್ರು, they are placed on the ice and followed by heating. It is short time again. Ice, that is again short period ಸಲುವಾಗಿ ಇಟ್ಟಿರ್ತಾರ, that is briefly ಅಂತ ಕೊಟ್ಟರ ಬುಕ್ ಒಳಗೆ. Briefly, that is placed on the ice, and then also short heating. Continuous exposure to heat illari, just short brief heating again. At which degree? That is 42 degrees Celsius, at a temperature of 42 degrees Celsius, and again placed on ice. Again placed on ice. Due to which what happened here? Here the bacterial cell become more competent. It due to this technique ಏನಾಗ್ತದೆ, ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ದಾಗ ಪೋರ್ಸ್ ಕ್ರಿಯೇಷನ್ ಆಗ್ತವ, and due to which our desired gene enters easily. It take up, the host cell takes the desired gene easily into it and get transformed like that. So idu short ಒಳಗೆ ಹೇಳ್ತೀನಿ ನೋಡ್ರಿ. ಮೊದಲು ಏನು ಮಾಡ್ತೀವಿ ನಾವು, treated with, our host is bacteria treated with divalent cation chemical, that is nothing but calcium. book ಒಳಗೆ ನೋಡ್ಕೋಬಹುದು. After that ice, both are placed on ice, then heat given, that is heat shock and bracket ಒಳಗೆ ಮಾಡ್ತಾರೆ ನೋಡಿ, heat shock, that is okay. Ice, then heat at 42 degrees Celsius, then again ice, due to which the bacterial cell host take up the DNA and our aim is achieved. We introduced our gene of interest, that is nothing but plasmid ಒಳಗೆ gene of interest ಇರ್ತದ, ಆ ಪ್ಲಾಸ್ಮಿಡ್ ಅನ್ನ ಈ ಬ್ಯಾಕ್ಟೀರಿಯಾ ಒಳಗೆ ಹಾಕ್ಬಿಡ್ತೀವಿ. ಈ ಟೈಮಿಗೆ ಈ ಬ್ಯಾಕ್ಟೀರಿಯಾ ಏನಂತ ಹೇಳ್ತೀವಿ ಈಗ, ಟ್ರಾನ್ಸ್ಫಾರ್ಮೆಂಟ್ ವಿತ್ R plasmid, like that. Now after that, second technique. These are very easy to remember also again, but important also. ಇದ್ರೊಳಗ ಈ ಟೆಕ್ನಿಕ್ ಒಳಗೆ ಮೋಸ್ಟ್ಲಿ ಏನ್ ಬರ್ಬೋದು ಅಂತಂದ್ರ, ಬೋರ್ಡ್ ಎಕ್ಸಾಮ್ ದಾಗ ಏನು ಬರಂಗಿಲ್ಲ, ಬಟ್ ಎಂಟ್ರೆನ್ಸ್ ಪಾಯಿಂಟ್ ಒಳಗೆ ಇಂಪಾರ್ಟೆಂಟ್ ಅದ ಇವೆಲ್ಲ. ಹೀಟ್ ಶಾಕ್ ಮೆಥಡ್, ಬಯೋವ್ಯಾಲೆಂಟ್ ಕೆಟಯಾನ್ ಯೂಸ್ಡ್ ಯಾವ್ದೈತಿ, ಲೈಕ್ ದಟ್. ಸೊ ನೆಕ್ಸ್ಟ್ ಮೆಥಡ್ಸ್ ಆರ್ ಬಯೋಲಿಸ್ಟಿಕ್ ಮೆಥಡ್ ಆರ್ ಜೀನ್ ಗನ್ ಮೆಥಡ್. ವೆರಿ ಇಂಟ್ರೆಸ್ಟಿಂಗ್. How it is possible in the feel ಆಗ್ತದೆ ನಮಗೆ, but it is again very skillful work in the laboratory. ಸುಮ್ಮನೆ ಮಾಡ್ಲಿಕ್ಕೆ ಆಗಂಗಿಲ್ಲ, it is very skillful work. Second technique, biolistic or gene gun method or technique. Term ಸರಿಯಾಗಿ ನೆನಪಿಡ್ರಿ. ಫಸ್ಟ್ ಏನಿದ್ರಿ, chemical treatment, chemical or heat shock treatment. Now here ಇಲ್ಲೇನ್ ಮಾಡ್ತೀವಿ, ಬಯೋಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್. microparticles of or like gold or tungsten, are coated or wrapped with DNA. ಯಾವ DNA ರೀ? Our desired DNA, means that plasmid. Okay, wrapped with that plasmid
and injected into the plant cell. First host ಯಾವ್ದಿತ್ತು ನಮಗ heat shock treatment ಒಳಗ bacteria was the host. Here what is our host? Plant cell. Now to make the plant cell to take up the desired DNA, we are what technique we are using? Bioholistic or gene gun method. Okay, book ಒಳಗೆ ಇದು ಐತಿ, please underline ಮಾಡಿ ಓದ್ಕೊಳ್ಳಿ. These are very important for the entrance point. Okay, now what is our competent host here? To whom we are making competent ಅಂದ್ರೆ ಆ ಡಿಸೈರ್ಡ್ ಡಿಎನ್ಎ ಅನ್ನು ತನ್ನೊಳಗೆ ತಕೊಳ್ಳೋ ಸಲುವಾಗ ಅದಕ್ಕೆ ಏನು ಮಾಡ್ತಾ ಇದೀವಿ, ದಟ್ ಇಸ್ ಕಾಂಪಿಟೆಂಟ್ ಮೆಥಡ್. ಓಕೆ, ಸೊ ಮೈಕ್ರೋ ಪಾರ್ಟಿಕಲ್ಸ್ ಆಫ್ ಗೋಲ್ಡ್ ಆರ್ ಟಂಗಸ್ಟನ್. ಗೋಲ್ಡ್ ಅಥವಾ ಟಂಗಸ್ಟನ್ ಇನ್ very microscopic particle which are again invisible to our naked eyes. That is one. Okay, so those are injected into the plant cell. Remember, these are very sophisticated techniques, careful and skillful techniques. One gun tara instrument irtadri and adrolaga gold or tungsten particles ತಗೊಂಡಿರ್ತಾರ. ಆ ಟಂಗಸ್ಟನ್ ಪಾರ್ಟಿಕಲ್ ಅಂಡರ್ ಮೈಕ್ರೋಸ್ಕೋಪ್ ಇವೆಲ್ಲ ಕೆಲಸ ನಡೀತಾ ಇರ್ತದೆ. and ಆ ಟಂಗಸ್ಟನ್ ಏನ್ ಟೋಟಲ್ ಪಾರ್ಟಿಕಲ್ ಅದಾವ್ರಿ, that may be round particle like. Okay, now ಟಂಗಸ್ಟನ್ ಪಾರ್ಟಿಕಲ್ ಐತಿ, ಮೈಕ್ರೋ ಪಾರ್ಟಿಕಲ್, ಅದಕ್ಕೆ ಏನ್ ರ್ಯಾಪ್ ಮಾಡ್ತಾರೆ ಇವರು? ತನ್ನ ಡಿಎನ್ಎ, ದಟ್ ಈಸ್ ಜೀನ್ ಆಫ್ ಇಂಟ್ರೆಸ್ಟ್ ರ್ಯಾಪ್ ಮಾಡಿ ಏನ್ ಮಾಡ್ತಾರೆ? ದಟ್ ಈಸ್ injected. Okay, that is one. So or that is shooted, that one that we using this gun. That time what happens? That along with the particle, gold or tungsten particle, our desired DNA also injected into the plant cell. It means nothing but what? Gene of interest. ಇಲ್ಲಿ ಬರ್ತೀವಿ, gene of interest transferred or introduced into host. What is host here? Plant cell. ಇದು plant cell ಸಲುವಾಗಿ ಈ ಮೆಥಡ್ ಬರ್ತದೆ. That is like that. By this method. Okay, simple method. ನಮಗೆ ಏನು ಮಾಡೈತ್ರಿ? ಒಂದು ಯಾವ್ದಾರ ಒಂದು ಪೇಪರ್ ಒಳಗೆ ನಾವು ಏನೋ ಬರ್ದಿಟ್ಟು ಅಂತ ತಿಳ್ಕೊರಿ, ಲೆಟರ್. Okay, and we want to throw that is up to second floor, third floor. Direct paper ಅಂತೂ ಹೋಗಂಗಿಲ್ರಿ. Okay, many of the time we have that experience. Okay, I think so. Now ಲೆಟರ್ ಈ ತರ ಕಳ್ಸೋ ಹೋಗ್ತೀನಾಗ ಡೈರೆಕ್ಟ್ ಓನ್ಲಿ ಪೇಪರ್ ಅಂತೂ ಹೋಗಂಗಿಲ್ಲ. ವಾಟ್ ವಿ ಡೂ? ಟೇಕ್ ಅ ಸ್ಟೋನ್ and we wrap that paper and then we throw, and due to the weight of that what stone, along with the stone our paper is also transferred or reached to that area like that. So same method ಇಲ್ಲಿ ಏನಾಗ್ತಾ ಇದೆ? what is the stone here? gold or tungsten. ಅದಕ್ಕೆ ನಮ್ಮ ಪೇಪರ್ ಲೆಟರ್ ಏನೈತ್ರಿ? our DNA. to the particle of gold or tungsten we are wrapping our DNA, coating our DNA, and then that is thrown into or that is injected into plant cell. ಹಂಗಾಗಿ plant cell ಏನಾಗ್ತಾ ಇದೆ ಇಲ್ಲಿ? it is becoming now what? recombinant type. It is received that DNA like now. After that is a micro injection method. Micro injection method, nothing but micro pipette ಅಂತ ನೆನಪಿಡಿ. ಕೆಮಿಸ್ಟ್ರಿ ಒಳಗ ಪಿಪೆಟ್ ಅಂತ ಗೊತ್ತದವ್ರಿ. we take up the chemical by pipette one, that is one. Okay, so here micro pipette are again like injections. ಅದನ್ನ 0.5 ml micro ml ಒಳಗ ಅಡ್ಜಸ್ಟ್ ಮಾಡುವಂತ ಅದರದ ಇದು ಇರ್ತದ್ರಿ. that is rotations are given there, provided. Okay, that one ಈ ತರ ಬಟನ್ ಟರ್ನ್ ಮಾಡೋದು ಇರ್ತದೆ ಅದಕ್ಕೆ ಲೈಕ್ ದಟ್. ಸೊ ಅದು ಟರ್ನ್ ಮಾಡಿದ ಪ್ರಕಾರ ಅದಕ್ಕೆ ನಾವು ಎಷ್ಟು ಸೆಟ್ ಮಾಡಿರ್ತೀವಿ, ಒಂದು ಕೆಮಿಕಲ್ ಒಳಗೆ ಡಿಪ್ ಮಾಡಿ ಪ್ರೆಸ್ ಮಾಡಿ ಅಂತ ತಿಳ್ಕೊರಿ. 0.5 ml ನಾವು ಸ್ವಲ್ಪ ಸೆಟ್ಟಿಂಗ್ ಮಾಡೀವಿ, ಅದು ಅಷ್ಟೇ ತಗೋತದೆ. ಸಚ್ ಎ ಪಿಪೆಟ್ ಇಸ್ ನಥಿಂಗ್ ಬಟ್ ಮೈಕ್ರೋ ಪಿಪೆಟ್, ಮೈಕ್ರೋ ಲೀಟರ್ ಒಳಗೆ ಅದು ತಗೋತದೆ. ದಟ್ ಈಸ್ ಒನ್. ಓಕೆ, ಸೊ ಅದನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ? ಮೈಕ್ರೋ ಇಂಜೆಕ್ಷನ್ಸ್. using this or using these micro injections, we can inject
the gene of interest, into ಈ ಹೋಸ್ಟ್ ಯಾವ್ದ್ರಿ animal cell. ಸೊ ಈ ಕ್ವೆಶ್ಚನ್ ಏನು ಬರಬಹುದು, ನೇಮ್ ದ ಟೆಕ್ನಿಕ್ of injecting the desired gene into plant ಅಂದಾಗ biolistic method or gingal method. Name the technique of injecting the desired gene into animal cell ಅಂದಾಗ micro injection method. Name the technique of desired gene into bacterial cell ಅಂದಾಗ that is our heat chemical or heat treatment, heat shock method like that. So here the gene of interest injected into the animal cell. ಕೆಲವೊಂದು ಕೂಡ animal cell nucleus actually ಎದರೊಳಗೆ ಎಂಟರ್ ಮಾಡ್ತೀವಿ ನಾವು nucleus. NCERT ಒಳಗೆ nucleus ಅಂತ ಕೊಟ್ಟಾರ ಅದನ್ನ ನೆನಪಿಡಿ. into the nucleus of the animal cell. nucleus ಒಳಗೆ ಯಾಕೆ because ಅಲ್ಲಿ ಅದ್ರ ಮತ್ತೆ DNA ಇರ್ತದೆ. ಅಲ್ಲಿ ಹೋಗಿನೇ ಇವೇನಾಗ್ತಾವ್ರಿ expression ಆಗ್ತಾವ. that is they produce all these things process ಆಗ್ತಾವ ಮುಂದೆ. and after that fourth one disarmed method. disarmed method idu word ninne helidini ನಾನು. okay, here we use, that is what we use here pathogens as vectors. okay, disarmed method vaga here pathogens are used as vectors. Simple example in ನೋಡಿ ನಾವು TI plasmid. disarmed ಅಂದ್ರೆ ರಿವರ್ಸ್ ವೇ ದಾಗ ಕೆಲಸ ಮಾಡಿಸೋದು. ಅದರದೇ ಇನ್ಫೆಕ್ಷನ್ ಮೆಥಡ್ ಐತಿ. it is able to cause the disease. its intention is to cause the infection in the plant. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಇನ್ಫೆಕ್ಷನ್ ಜಾಗದಾಗ ಜೀನ್ ಆಫ್ ಇಂಟ್ರೆಸ್ಟ್ ಕಳಿಸ್ತಾ ಇದೀವಿ, ಅದನ್ನ ಯೂಸ್ ಮಾಡಿ. okay, so TI plasmid which can deliver the tumor inducing gene, T gene or TDM ಎಂದು ಕೂಡ ಕೊಡ್ತಾರೆ, or TI gene, tumor inducing gene, which cause crown gall disease in the dicot plant, most of the dicot plant. which bacteria ಈ ಪ್ಲಾಸ್ಮಿಡ್ ಎದರೊಳಗೆ ಪ್ರೆಸೆಂಟ್ ಐತ್ರಿ ನಿನ್ನೆ ಹೇಳಿನಿ. ನೇಮ್ ಆಫ್ ದ ಬ್ಯಾಕ್ಟೀರಿಯಾ Agrobacterium tumefaciens. in this plasmid is present. and ಈ ಪ್ಲಾಸ್ಮಿಡ್ ಒಳಗ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಯಾವ ಜೀನ್ ತೆಗೆದ್ರಿ, TI ಜೀನ್ ಅನ್ನ ರಿಮೂವ್ ಮಾಡಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಅದರೊಳಗೆ ಇಂಟ್ರೊಡ್ಯೂಸ್ ಮಾಡಿಸಿ, ಲೈಗೇಟ್ ಮಾಡಿಸಿ, then we are allowing this bacteria, okay, is allowed to infect the cell and transfer the gene of interest into host, into that host, plant host. So instead of causing disease, we will get the desired character in the plant. Another method, idu first ಐತಿ, this bacteria, here it is one virus called retrovirus. idu kuda ninne helini retrovirus. Here the retrovirus which can convert the normal cell, animal cell into cancerous cell. So ಅಲ್ಲಿ ಏನು ಮಾಡ್ತೀವಿ, ಈ retrovirus ಒಳಗ and disease causing gene ಐತಿ, ಕ್ಯಾನ್ಸರ್ ಕಾಸ್ ಆಗಲಿಕ್ಕೆ ಜೀನ್ ಐತಿ, ಆ ಜೀನ್ ಅನ್ನ ರಿಮೂವ್ ಮಾಡಿ ಡಿಸೈರ್ಡ್ ಜೀನ್ ಅದರೊಳಗೆ ಲೈಗೇಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿಸಿ we can transfer into animals. in short ನಾನು ಹೇಳ್ತಾ ಇದ್ದೀನಿ, using retroviruses we can transfer our gene of interest into animals. It means here retrovirus is acting as what now? Vector. Types of vector ಒಳಗೆ ಇದು ಬರ್ತದೆ. okay, again types of vector, that is nothing but here it is used in the competent host. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದ್ರಿ, ಇದನ್ನ ಇನ್ಫೆಕ್ಷನ್ ಮಾಡಿ ಅಲೋ ಮಾಡ್ತಾ ಇದೀವಿ. ಇನ್ಫೆಕ್ಷನ್ ಅದು ಏನು ಮಾಡ್ತಾ ಇದೆ, ಅದರ ಜೀನ್ ಅನ್ನು ಸೆಂಡ್ ಮಾಡ್ತಾ ಇದೆ, ಟ್ರಾನ್ಸ್ಫರ್ ಮಾಡ್ತಾ ಇದೆ ಜೆನೆಟಿಕ್ ಮಟೀರಿಯಲ್, ದಟ್ ಇಸ್ ಕಾಲ್ಡ್ ಜೆನೆಟಿಕ್ ಟೂಲ್, ಇನ್ಫೆಕ್ಷನ್ ಮಾಡೋ ಸಲುವಾಗಿ.
ಬಟ್ ಅದು ಇನ್ಫೆಕ್ಷನ್ ಆಗುವಂತ ಆಗ್ಲಿಕ್ಕೆ ಕಾರಣ ಇರುವಂತ ಜೀನ್ ಅಂತೂ ನಾವು ತೆಗೆದುಬಿಟ್ಟಿವಿ. ಆ ಜೀನ್ ಜಾಗದಾಗ ನಾವು ಏನ್ ಹಾಕಿವಿ, ನಾವು ಜೀನ್ ಆಫ್ ಇಂಟ್ರೆಸ್ಟ್ ಹಾಕ್ಬಿಟ್ಟಿವಿ. ಸೊ ಡಿಸೀಸ್ ಆಗೋ ಜಾಗ ಏನಾಗ್ತದೆ, ಇಂಟ್ರೆಸ್ಟೆಡ್ ಕ್ಯಾರೆಕ್ಟರ್ ಕಂಡು ಬರ್ತದ ಅನಿಮಲ್ ಒಳಗೆ, ದಟ್ ಈಸ್ ರೆಟ್ರೋವೈರಸ್. ಇಟ್ ಮೀನ್ಸ್ ಇನ್ಸ್ಟೆಡ್ ಆಫ್ ಕಾಸಿಂಗ್ ಡಿಸೀಸ್ ವಿ ಆರ್ ಗೆಟಿಂಗ್ ಬೆನಿಫಿಷಿಯಲ್ ಕ್ಯಾರೆಕ್ಟರ್, ದಟ್ ಈಸ್ ಡಿಸಾಲ್ವ್, ರಿವರ್ಸ್ ಒಳಗೆ ಆಕ್ಷನ್ ಮಾಡ್ತದೆ. ಸೊ ದೀಸ್ ಆರ್ ದ ಮೆಥಡ್ಸ್ which are for making the host competent. Example of one micro injection is just idu one point ಬರ್ಕೋರಿ, ICSI ಅಂತ ಇದೆ. It is nothing but one example of micro injection, ICSI. After that we will move to processes. heading ಕೊಟ್ಟ ನೋಡಿ 201 page ಮ್ಯಾಗ. ಅದು ಅಂತೂ ಫಸ್ಟ್ ಅಂಡ್ ಸೆಕೆಂಡ್ ಕ್ಲಾಸ್ ದಾಗ ನೀವು ಆಲ್ರೆಡಿ ತಿಳಿಸಿ ಹೇಳಿದ್ರಿ, ಶಾರ್ಟ್ ಒಳಗೆ ಇಲ್ಲಿ ರಿಪೀಟ್ ಆಗ್ತದೆ ಅಷ್ಟೇ. processes involved in recombinant DNA technology. Principles antu nodiri, genetic engineering, bioprocess engineering, like that. First process ಏನ್ರಿ, isolation of DNA with desired gene, like that. Okay, now isolation of DNA with desired gene. For example, ನಿಮಗೆ ಫಸ್ಟ್ ಕ್ಲಾಸ್ ಅಂಡ್ ಸೆಕೆಂಡ್ ಕ್ಲಾಸ್ ದಾಗ ಇದ್ರ ಬಗ್ಗೆ ಹೇಳಿದ್ರಿ, ಇವಾಗ ನಾ ಶಾರ್ಟ್ ದಾಗ ಹೇಳ್ತೀನಿ. ಓಕೆ, ನಾವು ಈ NCERT ಪ್ರಕಾರ ಹೇಳಬೇಕಂದ್ರೆ ಇವತ್ತು ಹೇಳಬೇಕಿತ್ತು ಅದು, ಬಟ್ ನಾ ಸ್ಟಾರ್ಟಿಂಗ್ ದಾಗ ಹೇಳಿದ್ವಿ. 200 ಪೇಜ್ ಮ್ಯಾಗ ಇದು ಐತಿ ನೋಡಿ, 201 ಪೇಜ್ ಮ್ಯಾಗ. ಓಕೆ, ಅಲ್ಲಿ ಎರಡು ಡಯಾಗ್ರಾಮ್ ಕೊಟ್ಟಾರ, ಟೆಸ್ಟ್ ಟ್ಯೂಬ್ ಒಳಗ DNA ತೋರಿಸ್ಯಾರ ಬೈ ಸ್ಪೂಲಿಂಗ್ ಮೆಥಡ್, ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ನಾವು ಫಾರ್ ಎಕ್ಸಾಂಪಲ್ ಒಂದು ಬ್ಯಾಕ್ಟೀರಿಯಾ ಒಳಗ ಅಥವಾ ಒಂದು ಪ್ಲಾಂಟ್ ಒಳಗ ನಮಗೆ ಡಿಸೈರ್ಡ್ ಜೀನ್ ಇದೆ ಅಂತ ತಿಳ್ಕೊರ, ಆ ಕ್ಯಾರೆಕ್ಟರ್ ನಮಗೆ ಬೇಕಾಗಿದೆ ಬೇರೆ ಆರ್ಗಾನಿಸಮ್ ಒಳಗ. ಸೊ ನಾವು ದಿಸ್ ಬ್ಯಾಕ್ಟೀರಿಯಾ ಪ್ಲಾಂಟ್ ವಿಲ್ ಬಿ ಸೋರ್ಸ್ ಫಾರ್ ಅಸ್. ಅದರಲ್ಲಿ ನಾವು ಏನ್ ಮಾಡಬೇಕು, ಮೊದಲು DNA ತೆಕ್ಕೋಬೇಕು. ಅದರೊಳಗೆ ಏನ್ ಬೇಕು ನಮ್ಗೆ, DNA ಒಳಗ ಓನ್ಲಿ ಡಿಸೈರ್ಡ್ ಜೀನ್ ಬೇಕು. ಅದು ತೆಕ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ದಟ್ ಈಸ್ ಫ್ರಾಗ್ಮೆಂಟೇಶನ್. ಫ್ರಾಗ್ಮೆಂಟೇಶನ್ ಮಾಡ್ತೀವಿ. ಓಕೆ, ಫ್ರಾಗ್ಮೆಂಟೇಶನ್ by what? By using restriction enzymes. Restriction enzyme. Okay, restriction enzyme entry, for example EcoR1, which cuts at what, which palindromic sequence, a particular specific sequence is GAATTC. again here CTTAAG. Between G and A it cuts, and which gives sticky ends, like that. Now if fragment formation ಆಗ್ತವ, then what is our next step? Separation and isolation of desired of DNA, desired gene. ಇದ್ರೊಳಗೆ ಏನು ಮಾಡ್ತೀವಿ, which method it is? Agarose gel electrophoresis. Agarose gel electrophoresis. Okay, like that. So ಇದ್ರೊಳಗೆ ಏನು ಮಾಡ್ತೀವಿ ನಾವು, agar I told you already, here DNA due to negative charge, negatively charged DNA moves towards anode, that is positively charged electrode. Okay, agar, that is a seaweed polymer, natural polymer. Okay, which effect here it is? Sieving effect of agar. And then after separation we apply which compound? Ethidium bromide. And after that under UV rays
radiation appears as orange bands. Simple. And the orange band ಕಂಡಿದ ನಂತರ desired gene ತೆಕ್ಕೋತೀವಿ, that is isolation of desired gene from agar gel, and that method we call, that is purifying the desired gene, is called elution. ಇದು ಮೂರನೇ ಸಲ ರಿಪೀಟ್ ಆಗಿರಬೇಕು. ಈಗ ನೋಡ್ಕೊಳ್ಳಿ, since the things are new, ಹಾಗಾಗಿ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. Now ಇದು ಒಂದು ನೆಕ್ಸ್ಟ್ ಸ್ಟೆಪ್ ಆಯ್ತು ಇದ್ರೊಳಗ, that is separation and isolation of DNA. After this, here the isolation of DNA ಒಳಗ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ದಾಗ ಆಲ್ರೆಡಿ ನಿಮಗೆ ಹೇಳಿನಿ. ಏನಂತ ಹೇಳಿದ್ರಿ, I will write here in short. Suppose our gene of interest is from, for example, plant cell. Plant cell ಎದರಲ್ಲಿ ಟ್ರೀಟ್ಮೆಂಟ್ ಮಾಡ್ತೀರಿ ನಾವು, ಬುಕ್ ಒಳಗೆ ಕೊಟ್ಟಿರೋದು, that is cellulase enzyme, because it breaks the cell wall of the, which is made up of cellulose, and thus we get what, plant DNA. And animal cell idre plasma membrane, okay, lipase, which is made up of lipid. ಅದರಿಂದ ಟ್ರೀಟ್ಮೆಂಟ್ ಮಾಡಿದಾಗ ಪ್ಲಾಸ್ಮಾ ಮೆಂಬ್ರೇನ್ ಬ್ರೇಕ್ ಆಗ್ತದ, because our DNA is packed in many membranes, cell wall, plasma membrane, all these things, and then in the nucleus again. Okay, and after that, for example, our source organism is bacteria. We have to treat bacteria with what? Lysosome. Lysosome will break bacterial wall. Where is lysosome in our body? Enzyme lysosome. First year digestion chapter ಒಳಗೆ ನೀವು ಓದಿರಿ. In our saliva, lysosome I wrote here, lysozyme enzyme. In our saliva, lysozyme enzyme is present, which kills the bacteria, which is having antibacterial property, okay, which enters into our mouth. A bacterium size to there. After that, fungi. Suppose we have our interested gene in fungi and theory. Okay, so fungi here treated with what? Cell wall of fungi made up of chitinase, like that. So here it is treated with chitinase, so that fungal cell wall break and desired DNA namu sigtade. Now complication is that along with DNA many macroparticles are there, like protein and RNAs. Okay, now DNA with macromolecules like RNA and protein treated with RNAs, ribonuclease and protease. ಇದು ಯಾಕ್ರಿ? RNAs will destroy, denature the RNA, and protease will denature or digest the protein. ಉಳಿದ ಯಾವ್ದ್ರಿ? Only our DNA. Now this whatever the that is liquid is present, this in combination ಐತಿ ಇದ್ರು DNA, RNA and protein ಇದ್ರದ್ದು, ಇದ್ರೊಳಗೆ ಯಾರು ಡಿನೇಚರ್ ಮಾಡಿ ನಾವು RNA and protein ಕೂಡ ಡಿನೇಚರ್ ಮಾಡಿದ್ವಿ. Now DNA ಅಷ್ಟೇ ಹೆಂಗೆ ತೆಕ್ಕೋಬೇಕ್ರಿ? To purify DNA from these molecules, ಯಾರ್ಯಾರಿ? RNA and protein, chilled ethanol is added, due to which a white thread-like structure precipitate ಅಂದ್ರೆ ಮೇಲ್ಗಡೆ ಬರ್ತದೆ. Okay, and which is obtained by a method called spooling. ಟೆಸ್ಟ್ ಟ್ಯೂಬ್ ಒಳಗೆ ಒಂದು ಫೋಟೋ ಕೊಟ್ಟಾರೆ, ಇಮೇಜ್ ಡಯಾಗ್ರಾಮ್, ದಟ್ ಈಸ್ ಟೆಸ್ಟ್ ಟ್ಯೂಬ್ ಒಂದು ಇಮೇಜ್ ಕೊಟ್ಟಾರ NCERT 201 ಪೇಜ್ ಮ್ಯಾಗ ಈ ಹೆಡಿಂಗ್ ಬಾಜುನೇ ಕೊಟ್ಟಾರೆ. ಒಂದು ಸ್ಪೂಲಿಂಗ್ ಇನ್ ದ ಸೆನ್ಸ್ ರಿಂಗ್ ಲೈಕ್ ಒಂದು ರಾಡ್ ಐತಿ, ದಟ್ ಈಸ್
and ಅದರೊಳಗೆ ಥ್ರೆಡ್ ವೈಟ್ ಥ್ರೆಡ್ ಆಫ್ DNA is precipitated and ಅದರ ಕೆಳಗಡೆ ಲಿಕ್ವಿಡ್ ಐತಿ ಅದಕ್ಕೆ ಸಸ್ಪೆನ್ಷನ್ ಅಂತಾರ and ಸಸ್ಪೆನ್ಷನ್ ಒಳಗೆ ಇರೋ ಯಾರು ಯಾವಾಗ RNA and that is RNA and protein ನಮಗೆ ಸಿಕ್ಕಿದೇನ್ರಿ DNA. ಈ DNA ನ ನಾವೇನ್ ಮಾಡ್ತೀವಿ ಫ್ರಾಗ್ಮೆಂಟೇಶನ್, ಸೆಪರೇಷನ್ and next method will be fourth step ligation. Okay, ligation of desired DNA into vector. ಇದು ಹೆಂಗ್ ಮಾಡ್ತೀವಿ ನಾವು here same restriction, this information is very important. Same restriction enzyme used to cut desired DNA and vector also, because it will produce same sticky ends. Okay, and a vector ಒಳಗೆ ಸ್ಪೇಸ್ ಬಿಡ್ತದಲ್ರಿ ಅಲ್ಲಿ ನಾವು ಜೀನ್ ಆಫ್ ಇಂಟ್ರೆಸ್ಟ್ ಮಿಕ್ಸ್ ಮಾಡ್ತೀವಿ also and I will write here gene of interest and plasmid, that is round structure, ligated using DNA ligase enzyme. This will bind or mix the gene of interest and our vector. Now this plasmid is called recombinant plasmid. ಈ ಪ್ಲಾಸ್ಮಿಡ್ ಅನ್ನ ನಾವ್ ಏನ್ ಮಾಡ್ಬೇಕ್ರಿ ಹೋಸ್ಟ್ ಒಳಗೆ ಟ್ರಾನ್ಸ್ಫರ್ ಮಾಡಬೇಕು. ಹೋಸ್ಟ್ ಒಳಗೆ ಟ್ರಾನ್ಸ್ಫರ್ ಮಾಡೋದು ಅಂತಂದ್ರೆ ಇವತ್ತೇ ಸ್ಟೆಪ್ ನೋಡಿಲ್ಲ ನಾವು. I will write that step here. Fifth step, okay, transfer of R plasmid, cloning ಮಾಡಿದ್ರಿ plasmid ಒಳಗೆ already, into host. Okay, now last step, culture of host under optimum conditions to get or to obtain, that is or to manufacture the biotechnological products, to get desired products, nothing but biotechnological products like what ಮೊದಲು ಹೇಳಿನಿ vaccines, antibiotics, like that. These are the steps. Okay, now gene of interest ಅನ್ನ ನಮಗೆ ಬಹಳಷ್ಟು ಕಾಪಿ ಒಳಗೆ ಬೇಕಾಗಿದೆ ಅಂತ ತಿಳ್ಕೊರಿ. ಫಾರ್ ವಿ ಹ್ಯಾವ್ ಓನ್ಲಿ ಒನ್ ಜೀನ್ ಆಫ್ ಇಂಟ್ರೆಸ್ಟ್ ಅಂಡ್ ಪದೇ ಈ ತರ ರಿಪೀಟೆಡ್ ಮೆಥಡ್ ಮಾಡ್ಲಿಕ್ಕೆ ಇಟ್ ಇಸ್ ಅಗೇನ್ ಹೆಕ್ಟಿಕ್ ವರ್ಕ್, ಇಟ್ ಇಸ್ ಅಗೇನ್ ಎ ಲೆಂದಿ ಪ್ರೊಸೆಸ್. ಸೊ ನಮಗೆ ಜೀನ್ ಆಫ್ ಇಂಟ್ರೆಸ್ಟ್ ಬಹಳ ಕಾಪಿ ಒಳಗೆ ಬೇಕಾಗಿದೆ ಅಂತ ತಿಳ್ಕೊರಿ. ಓನ್ಲಿ ವಿ ಹ್ಯಾವ್ ಒನ್ ಜೀನ್ ಆಫ್ ಇಂಟ್ರೆಸ್ಟ್ ಅಂತ ತಿಳ್ಕೊರಿ ಅಂಡ್ ವಿ ವಾಂಟ್ ಥೌಸಂಡ್ಸ್ ಆಫ್ ಕಾಪೀಸ್ or millions of copies. There is a method called polymerase chain reaction and the heading given in NCERT amplification technique, amplification of DNA, amplification of desired gene using PCR, polymerase chain reaction. ಇದು ಎದಕ್ರಿ ಡಿಸೈರ್ಡ್ ಜೀನ್ ನಮಗೆ ಬಹಳಷ್ಟು ಕಾಪಿ ಒಳಗೆ ಬೇಕಾದ, ಬಿಕಾಸ್ ಡಿಸೈರ್ಡ್ ಜೀನ್ ಒಂದ್ ವೇಳೆ ಪಡ್ಕೋಬೇಕಂದ್ರೆ ಇಷ್ಟೆಲ್ಲ ಪ್ರೊಸೆಸ್ ಮಾಡಬೇಕಾಗುತ್ತೆ. ನಿಮ್ಗೆ 6-7 ಪ್ರೊಸೀಜರ್ಸ್ ಆರ್ ದೇರ್. ಐಸೋಲೇಷನ್ ಮಾಡಬೇಕು, ರಿಸ್ಟ್ರಿಕ್ಷನ್ ಎಂದಲ್ಲಿ ಕಟ್ ಮಾಡಬೇಕು, ಅಂಡ್ ದೆನ್ ಸೆಪರೇಷನ್ ಮಾಡಬೇಕು ಅಗಾರೋಜೆಲ್ ಎಲೆಕ್ಟ್ರೋಫೋರೆಸಿಸ್ ಇಂದ ಸೆಪರೇಷನ್ ಮಾಡಿ ಅಗೇನ್ ಪ್ಲಾಸ್ಮಿಡ್ ಒಳಗೆ ಲೈಗೇಟ್ ಮಾಡಬೇಕು, ಆ ಪ್ಲಾಸ್ಮಿಡ್ ಹೋಸ್ಟ್ ಒಳಗೆ ಕಳಿಸಬೇಕು, ಹೋಸ್ಟ್ ಒಳಗೆ ಕಳಿಸಿದ ನಂತರ ಅದಕ್ಕೆ ಆಪ್ಟಿಮಮ್ ಸೂಟೇಬಲ್ ಕಂಡೀಷನ್ಸ್ ಕೊಟ್ಟು ಆಮೇಲೆ ಪ್ರಾಡಕ್ಟ್ ತೆಕ್ಕೋಬೇಕು. ಇಲ್ಲಿ ತನಕ ಈ ಸ್ಟೆಪ್ಸ್ ಇಲ್ಲಿ ತನಕ ನಮಗೆ ಏನ್ರಿ ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಟು ಆಬ್ಟೈನ್ ಜೀನ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಏನು ಎರಡು ಸ್ಟೆಪ್ ಅದಾವ್ರಿ, ಅವು ಕಡಿಮೆ ಆಗ್ತವೆ. ದಟ್ ಈಸ್ ಐಸೋಲೇಷನ್ ಆಫ್ DNA ವಿತ್ ಡಿಸೈರ್ಡ್ DNA and fragmentation and agarose gel. ಇವು ಮೂರು ಸ್ಟೆಪ್ ಏನದಾವ್ರಿ ಇಲ್ಲಿ ಮೈನಸ್ ಆಗ್ತಾವ. ಅಂಡ್ ಡೈರೆಕ್ಟ್ ಡಿಸೈರ್ಡ್ ಜೀನ್ ನಮ್ಮ ಹತ್ರ ಆಲ್ರೆಡಿ ಪ್ರಿಸರ್ವ್ ಇಟ್ಟಿರ ಅಂತ ತಿಳ್ಕೊರಿ ಲ್ಯಾಬ್ ಒಳಗ. ಅದಕ್ಕೆ ಏನ್ ಮಾಡಬೇಕು, ವೆಕ್ಟರ್ ಒಳಗ ಲೈಗೇಟ್ ಮಾಡಿ ಹೋಸ್ಟ್ ಒಳಗೆ ಕಳಿಸೋದು, ಕಲ್ಚರ್ ಮಾಡೋದು. ಮೂರು ಸ್ಟೆಪ್ ಮೈನಸ್ ಆಗ್ತಾವ. ಅಂಡ್ ಈ ಜೀನ್ ಕಾಪಿ ಮಾಡ್ಬೇಕಂತಂದ್ರೆ ಯಾವ ಮೆಥಡ್ ರೀ, ಅದಕ್ಕೆ ಹೇಳ್ತಾರ ಆಂಪ್ಲಿಫಿಕೇಶನ್ ಮೀನ್ಸ್ ಮಲ್ಟಿಪ್ಲಿಕೇಶನ್.
amplification and multiplication of the DNA using what? PCR. This technique we will discuss in tomorrow's class. That is okay. So please try to understand these concepts and NCERT and provided notes in budget so that it will be easy to understand you. Okay. In the next class we will discuss with the further topics like PCR, all these things. Okay. Till then, read well. Thank you.